ಹಿಂದೆಲ್ಲ ಡಿ ಕೆ ಶಿವಕುಮಾರ್ ಸಾಕಷ್ಟು ಮಾತಾಡಿದ್ದಾರೆ, ಕೊಟ್ಟ ಮಾತಿನ ಬಗ್ಗೆ ಮಾತಾಡಿದ್ದಾರೆ, ಕೊಟ್ಟ ಮಾತನ್ನು ನಡೆಸ್ಕೊಳ್ಳೋದ್ರ ಬಗ್ಗೆ ಮಾತಾಡಿದ್ದಾರೆ. ಆದರೆ ಏನು ಮಾತುಕತೆ ಆಯಿತು, ಏನು ಎತ್ತ, ಒಂದು 3-4 ಜನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಮೊದಲ ಬಾರಿ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಇದರ ಬಗ್ಗೆ ಮಾತಾಡಿದ್ದಾರೆ. ಅಧಿಕಾರ ಹಂಚಿಕೆಯ ಗುಟ್ಟನ್ನು ಡಿ ಕೆ ರಟ್ಟು ಮಾಡಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬಂದಾದ ಮೇಲಿಂದ ನನಗೊಂದು ವಿಶ್ವಾಸ ಇತ್ತು, ನನ್ನೇ ಸಿ ಎಂ ಮಾಡ್ತಾರೆ ಅಂತ, ಸಿ ಎಂ ಮಾಡೇ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಹೈಕಮಾಂಡ್ ಬೇರೆ ಹೇಳ್ತು, ಸಿದ್ದರಾಮಯ್ಯನವರು ಹಿರಿಯರು, ಅವ್ರಿಗೂ ಅವಕಾಶ ಕೊಡೋಣ ಅಂತ ಹೇಳ್ತು. ಅವತ್ತು ಇಬ್ಬರು ಶೇರ್ ಮಾಡ್ಕೊಳ್ಳಿ ಅಂತ ಹೈಕಮಾಂಡ್ ಹೇಳ್ತು. ಆವತ್ತದು ಗುಟ್ಟಾಗಿತ್ತು, ಎಲ್ಲೂ ಹೇಳಿರಲಿಲ್ಲ. ಇವತ್ತದು ರಟ್ಟಾಗಿದೆ. ಈ ಸಂಗತಿ 3-4 ಜನರಿಗೆ ಮಾತ್ರ ಗೊತ್ತಿತ್ತು ಅಂತಾರೆ ಡಿ ಕೆ. ಸೊ ನಮ್ಮ ಏನು ಕ್ಯಾಬಿನೆಟ್ ತೀರ್ಮಾನ ಏನು ನಡೀತು, ಇದು ನಮ್ಮ ಪಕ್ಷದ ವರಿಷ್ಠರೇ ತೀರ್ಮಾನ ಮಾಡಿದಂಥ ವಿಚಾರ. ನಾನು ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತೇನೆ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದೇನೆ. ಆದರೆ ಪಕ್ಷ ಹೇಳ್ತು, ಇಲ್ಲ ಸಿದ್ದರಾಮಯ್ಯನವ್ರಿಗೂ ಒಂದು ಅವಕಾಶ ಮಾಡ್ಕೊಳ್ಳೋಣ, ಇಬ್ಬರು ಶೇರ್ ಮಾಡ್ಕೊಳ್ಳಿ ಅಂಥೇಳಿ ನನಗೆ ಮಾರ್ಗದರ್ಶನ ಕೊಟ್ಟರು. ಈ ಗುಟ್ಟು ಕೆಲವ್ರ ಹತ್ರ ಬಿಟ್ಟರೆ ಎಲ್ಲ ಯಾರು ಇರಲಿಲ್ಲ. ಈ ಗುಟ್ಟು ಬರೀ ನಾವು 3-4 ಜನದ ಹತ್ರ ಮಾತ್ರ ಇತ್ತು. ಅದಾದಮೇಲೆ ಪಕ್ಷ ತೀರ್ಮಾನವನ್ನು ಮಾಡಿ ನನಗೆ ಇವತ್ತು ಈ ಸ್ಥಾನದಲ್ಲಿ ಕುಣಿಸಿದ್ದಾರೆ. ಸೊ ನಮ್ಮ ಏನು ಕ್ಯಾಬಿನೆಟ್ ತೀರ್ಮಾನ ಏನು ನಡೀತು, ಇದು ನಮ್ಮ ಪಕ್ಷದ ವರಿಷ್ಠರೇ ತೀರ್ಮಾನ ಮಾಡಿದಂಥ ವಿಚಾರ. ನಾನು ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತೇನೆ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದೇನೆ. ಆದರೆ ಪಕ್ಷ ಹೇಳ್ತು, ಇಲ್ಲ ಸಿದ್ದರಾಮಯ್ಯನವ್ರಿಗೂ ಒಂದು ಅವಕಾಶ ಮಾಡ್ಕೊಳ್ಳೋಣ, ಇಬ್ಬರು ಶೇರ್ ಮಾಡ್ಕೊಳ್ಳಿ ಅಂಥೇಳಿ ನನಗೆ ಮಾರ್ಗದರ್ಶನ ಕೊಟ್ಟರು. ಈ ಗುಟ್ಟು ಕೆಲವ್ರ ಹತ್ರ ಬಿಟ್ಟರೆ ಎಲ್ಲ ಯಾರು ಇರಲಿಲ್ಲ. ಈ ಗುಟ್ಟು ಬರೀ ನಾವು 3-4 ಜನದ ಹತ್ರ ಮಾತ್ರ ಇತ್ತು. ಅದಾದಮೇಲೆ ಪಕ್ಷ ತೀರ್ಮಾನವನ್ನು ಮಾಡಿ ನನಗೆ ಇವತ್ತು ಈ ಸ್ಥಾನದಲ್ಲಿ ಕುಣಿಸಿದ್ದಾರೆ. ಈಗ ಪಕ್ಷದಲ್ಲಿ ಎಲ್ಲರಿಗೂ ಎಲ್ಲ ಅಧಿಕಾರ, ಈಗ ನನಗೆ ಅಧಿಕಾರ ಸಿಕ್ಕಲಿಲ್ಲ, ನನಗೆ ಕೊಡಲಿಲ್ಲ. ಇಲ್ಲ ಸಿದ್ದರಾಮಯ್ಯನು ನನ್ನ 3 ತಿಂಗಳು 4-6 ತಿಂಗಳು ಮಾಡ್ಕೊಂಡಿರಲಿಲ್ಲ, ನಾನು ಸುಮ್ಮನೆ ಇದ್ದೇನೆ. ಈಗ ಇವರು ಹೇಳಿದ್ರು ಕೃಷ್ಣ ಗೌರ್ಮೆಂಟಲ್ಲಿ ಭಾಳ ದೊಡ್ಡದಾಗಿದೆ ಅಂತ. ಧರ್ಮಸಿಂಗ್ ಗೌರ್ಮೆಂಟಲ್ಲಿ ನನ್ನ ಪರಮೇಶ್ವರ್ನ ಕೃಷ್ಣಪ್ಪನ ಮಂತ್ರಿನೇ ಮಾಡ್ಕೊಂಡಿದ್ದೆ. ನಾನು ಬೇರೆ ಪಾರ್ಟಿಯಿಂದ ಕರ್ಕೊಬಂದವರೆಲ್ಲ ಮಂತ್ರಿ ಆದವು, ನಾನೇ ಮಂತ್ರಿ ಮಾಡಲಿಲ್ಲ. ಹಾಗೂ ಕೂಡ ಭಾಳ ತಾಳ್ಮೆಯಿಂದ ನಾನಿದ್ದು ಸುಮ್ಮನೆ ಇದ್ದೆ. ಈಗ ಕೂಡ ಭಾಳ ತಾಳ್ಮೆಯಿಂದನೇ ಇದ್ದೆ. ಈಗ ಪಕ್ಷದಲ್ಲಿ ಸೊ ಇದು ಸಂಗತಿ. ಇವತ್ತು ಡಿ ಕೆ ಶಿವಕುಮಾರ್ ಗುಟ್ಟನ್ನು ರಟ್ಟು ಮಾಡಿದರು. ಹಿಂದೆಲ್ಲ ಈ ಬೇರೆ ಬೇರೆ ಇಂಡೈರೆಕ್ಟ್ಲಿ ಮಾತಾಡಿದರು. ಇವತ್ತು ಸಾರ್ವಜನಿಕವಾಗಿ ಈ ಸಲೀಂ ಅವ್ರನ್ನ ಮಂತ್ರಿ ಮಾಡಿ ಅಂತ 1 ಜನ ಉಲೇಮಗಳು, ಮೌಲ್ವಿಗಳು ಬಂದಿದ್ದರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲ ವಿಚಾರಗಳನ್ನು ಕೂಡ ಹೇಳಿದರು. ಹಿಂಗಾಯ್ತು ಕತೆ, ಅಂದರೆ ಅವಕಾಶ ಕೂಡಿ ಬರುತ್ತೆ ಅನ್ನುವಂಥದ್ದು. ಸೊ ಯಾರ್ಯಾರಿಗೆ ಏನೇನಾಯಿತು, ಯಾರ್ಯಾರನ್ನು ಕರ್ಕೊಂಬಂದಿದ್ದೆ, ಯಾರ್ಯಾರಿಗೆ ಮಂತ್ರಿ ಪಟ್ಟ ಸಿಕ್ತು, ನಮಗೇ ಸಿಗಲಿಲ್ಲ ಅನ್ನುವಂಥ ಮಾತನ್ನು ಕೂಡ. ಸೊ ಎಲ್ಲರೂ ಮಂತ್ರಿ ಮಾಡಿ ಅಂತ ನನ್ನ ಮೇಲೆ ಒತ್ತಡ ಹಾಕ್ತಾರೆ ಈ ಮಠಾಧೀಶರು, ಹಿಂದುಳಿದ ವರ್ಗದ ಸ್ವಾಮಿಗಳು ಅಂತೀರಿ ನೀವೆಲ್ಲ ಬಂದು. ಆದರೆ ನಿಜಕ್ಕೂ ಭಾಳ ಕಷ್ಟ ಆಗುತ್ತೆ. ಒಂದು ಕಡೆ ಒಕ್ಕಲಿಗರು, ಲಿಂಗಾಯತರು ಬಂದು ನಾನು ಕೇಳ್ತಾರೆ, ಕ್ರಿಶ್ಚಿಯನ್ ಸಮುದಾಯದವರು ಕೇಳ್ತಾರೆ, ಯಾರಿಗೆ ಅಂತ ಮಂತ್ರಿಗಿರಿ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಡಿ ಕೆ. ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಹಿಂದೆಲ್ಲ ಇಂಡೈರೆಕ್ಟಾಗಿ ಹೇಳಿದರು, ಇವತ್ತು ಡೈರೆಕ್ಟಾಗಿ ಹೇಳಿದ್ದಾರೆ. ಹೌದು, ಹಿಂದೆ ಮಾತುಕತೆ ಆಗಿತ್ತು, ಆದರೆ ಎಲ್ಲೋ ನನ್ನೇ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇತ್ತು. ಕೊನೆಗೆ ಇಲ್ಲ, ಹಿರಿಯರು, ಅವ್ರಿಗೆ ಅವಕಾಶ ಕೊಡಬೇಕು ಸಿದ್ದರಾಮಯ್ಯನವರಿಗೆ ಅಂತ ಹೇಳ್ತು. ಹೀಗಾಗಿ ಅನಿವಾರ್ಯ ಬಿಟ್ಕೊಡ್ಬೇಕಾಯಿತು. ಅಂದರೆ ಹಿಂದೆ ನಾನು ಎಷ್ಟು ಕಾದೆ, ಎಷ್ಟು ತ್ಯಾಗ ಮಾಡಿದೆ ಅನ್ನೋ ಎಲ್ಲ ವಿವರಗಳನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಏನಂತೀರಿ? ಹೌದು ರಂಗನಾಥ್, ಒಂದು ಮುಗಿದು ಹೋದ ಅಧ್ಯಾಯದ ಬಗ್ಗೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಅಧಿಕಾರ ಹಂಚಿಕೆ ಸೂತ್ರ ಇತ್ತು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ 2023ರಿಂದಲೇ ನಿರಂತರವಾಗಿ ಚರ್ಚೆಗೆ ಬರ್ತಾ ಇತ್ತು. ಆದರೆ ಎಲ್ಲಿಯೂ ಕೂಡ ಆ ಚರ್ಚೆಯನ್ನ ಮಾಡಿದಂತಹ ನಾಯಕರು ಮಾತನಾಡ್ತಾ ಇರಲಿಲ್ಲ. ಚರ್ಚೆ ಮಾಡಿದಂಥವರು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ. ಜೊತೆಗೆ ಅವತ್ತು ಉಪಸ್ಥಿತಿ ಇದ್ದಂಥದ್ದು ಡಿ ಕೆ ಸುರೇಶ್ ಅವರು ಸೇರಿದಂತೆ ಯಾರೂ ಕೂಡ ಇದನ್ನ ಬಹಿರಂಗವಾಗಿ ಎಲ್ಲಿಯೂ ಕೂಡ ಹೇಳಿರಲಿಲ್ಲ. ಆದರೆ ಹೊರಗಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಬೇರೆ ಬೇರೆ ಪಕ್ಷದ ವೇದಿಕೆಗಳಲ್ಲಿ
ಎಲ್ಲವೂ ಕೂಡ ಪರೋಕ್ಷವಾಗಿ ಒಂದಷ್ಟು ಚರ್ಚೆಗಳು ಈ ವಿಚಾರದ ಮೇಲೆ ನಡೀತಾ ಇತ್ತು. ಡಿ ಕೆ ಶಿವಕುಮಾರ್ ಅವರು ಕೂಡ ನಾಯಕತ್ವ ಬದಲಾವಣೆ ವಿಚಾರ ನವೆಂಬರ್ ತಿಂಗಳಿಂದಲೇ ಪ್ರಸ್ತುತಕ್ಕೆ ಬಂದರೂ ಕೂಡ ಈ ವಿಚಾರದಲ್ಲಿ ಯಾವುದೇ ರೀತಿಯ ನೇರವಾದಂತ ಹೇಳಿಕೆಗಳನ್ನ ಕೊಟ್ಟಿರಲಿಲ್ಲ. ಕೇವಲ ಕೊಟ್ಟ ಮಾತನ್ನ ನೆನಪಿಸುವಂತ ವಿಚಾರವನ್ನ ಮಾತ್ರ ಪದೇ ಪದೇ ಹೇಳ್ತಾ ಇದ್ರು ಹೊರತಾಗಿ ನೇರವಾಗಿ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ ಅನ್ನುವಂತ ಮಾತುಗಳನ್ನ ಎಲ್ಲಿಯೂ ಕೂಡ ಹೇಳಿರಲಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಇದೀಗ ನಿನ್ನೆ ಧಾರ್ಮಿಕ ಗುರುಗಳು ಒಂದಷ್ಟು ಜನ ಹೋಗಿ ಸಲೀಂ ಅಹಮದ್ ಅವರನ್ನ ಸಚಿವರನ್ನಾಗಿ ಮಾಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿದ್ದಾರೆ. ಅವರು ಈಗ ಹೇಳಿದ್ರು ಕೂಡ ಇದೊಂದು ಮುಗಿದು ಹೋದಂತಹ ಚಾಪ್ಟರ್. ಈಗ ಅಧಿಕಾರ ಹಂಚಿಕೆ ಸೂತ್ರ ಇಲ್ವಾ ಅನ್ನುವಂಥದ್ದು ಈಗ ಪ್ರಮುಖ ಆಗೋದೇ ಇಲ್ಲ. ಅಧಿಕಾರ ಹಂಚಿಕೆ ಸೂತ್ರದ ಆ ಒಂದು ಪ್ರಕಾರ ಬದಲಾವಣೆ ಆಗಿದೆ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಆ ಮೌಲ್ವಿಗಳ ಮುಂದೆ ಮತ್ತು ಧಾರ್ಮಿಕ ಗುರುಗಳ ಮುಂದೆ ಇದೇ ವಿಚಾರವನ್ನ ಹೇಳಿದ್ದಾರೆ. ಹೇಗೆ ನಾನು ತಾಳ್ಮೆಯಿಂದ ಕಾದ್ನೋ ಎಲ್ಲರೂ ಕೂಡ ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ. ಸಲೀಂ ಅಹಮದ್ ಅವ್ರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥದ್ದು ನನಗೂ ಕೂಡ ಇದೆ. ಆದ್ರೆ ಹೈಕಮಾಂಡ್ ಒಂದು ಪಟ್ಟಿಯನ್ನ ಕೊಡುತ್ತೆ, ಆ ಪಟ್ಟಿಯನ್ನ ಯಥಾವತ್ತಾಗಿ ತಂದು ಅವ್ರನ್ನ ಮಂತ್ರಿ ಮಾಡೋದಷ್ಟೇ ನನ್ನ ಕೆಲಸ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ಮೂಲಕ ಪಕ್ಷ ನಿಷ್ಠೆಯನ್ನೇ ಎಲ್ಲರೂ ತೋರಿಸಬೇಕು ಅನ್ನುವಂತ ಒಂದು ಸೂಕ್ಷ್ಮವಾದಂತಹ ಸಂದೇಶ ಈ ಮಾತಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಜೊತೆಗೆ ಏನೇ ನಿರ್ಧಾರ ಇದ್ರೂ ಕೂಡ ಅದು ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರ. ಹೀಗಾಗಿ ಯಾವುದೂ ಕೂಡ ರಾಜ್ಯ ನಾಯಕರ ವಿಷಯ ಇಲ್ಲಿ ಪ್ರಸ್ತಾಪ ಇಲ್ಲ ಅನ್ನುವಂತ ರೀತಿಯಲ್ಲಿ ಪರೋಕ್ಷವಾಗಿ ಅವರು ಹೇಳಿದ್ದಾರೆ. ಹೀಗಾಗಿ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಇಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರು ಇದುವರೆಗೆ ಮಾತನಾಡಿಲ್ಲ. ಸುಸೂತ್ರವಾಗಿ ಎಲ್ಲವನ್ನೂ ಕೂಡ ಬಗೆಹರಿಸಿಕೊಟ್ಟರೂ ಕೂಡ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ತಾನು ಯಾವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಸ್ಥಾನವನ್ನ ಪದತ್ಯಾಗವನ್ನ ಮಾಡಬೇಕಾಯಿತು ಅನ್ನೋ ಬಗ್ಗೆ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಇದುವರೆಗೆ ಮಾತನಾಡಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಇದೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಧಾರ್ಮಿಕ ಗುರುಗಳ ಮುಂದೆ ಹೇಳಿದಂಥದ್ದನ್ನ ಗಮನಿಸಿದ್ರೆ ಈ ಹಂಚಿಕೆ ಸೂತ್ರ ಅನ್ನುವಂಥದ್ದು ಕೇವಲ ಊಹಾಪೋಹ ಆಗಿರಲ್ಲ, ಅದು ಅಸಲಿ ಸತ್ಯವಾಗಿತ್ತು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.